ಹಲೋ ಡಿಯರ್ಸ್, ವೆಲ್ಕಮ್ ಟು ನಿಮ್ಮ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ನಿರ್ಮಲಾ. ಆ್ಯಂಡ್ ನಮ್ಮ ಎರಡು ಕನಸು ಎಪಿಸೋಡ್ 118ನ ಆಗ್ತಾ ಇದ್ದೀನಿ. ಈ ಎಪಿಸೋಡಲ್ಲಿ ನಮ್ಮ ನಿತ್ಯಾಗೆ ಡೈರೆಕ್ಟಾಗಿ ಲಾವಣ್ಯನೇ ಕಣ್ಣಿಗೆ ಬಿದ್ದಿದ್ದಾಳೆ. ಅದು ನಿಜಾನ ಸುಳ್ಳ, ಹೇಗೆ ಕಣ್ಣಿಗೆ ಬಿದ್ದಲು? ಹಾಗೆ ಲಾವಣ್ಯ ಲೈಫಲ್ಲಿ ಇನ್ನೊಂದು ಬಿಗ್ ಟ್ವಿಸ್ಟ್ ಇದೆ. ನಿಮಗೆಲ್ರಿಗೂ ಲಾವಣ್ಯ ಬಗ್ಗೆ ಈ ಟ್ವಿಸ್ಟನ್ನ ಹೇಳ್ತಾ ಇದ್ದೀನಿ. ಸೊ ಅವಳು ಅನಾಥಳಲ್ಲ. ಅವಳು ಹೇಗೆ ಅನಾಥಳಲ್ಲ, ಲಾವಣ್ಯ ಸಂಬಂಧಿಕರು ಅಂತ ಯಾರಿದ್ದಾರೆ ಅದನ್ನೆಲ್ಲ ಈ ಎಪಿಸೋಡಲ್ಲಿ ಹೇಳಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಒಂದೇ ನಾನು ಬಯಸೋದು. ಸೊ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಹೋಗಿ ವೀಡಿಯೋನ ನೋಡ್ಕೊಂಡು ಬನ್ನಿ. ಎಪಿಸೋಡ್ 118, ಒಂದು ಸಣ್ಣ ಕನ್ಕ್ಲೂಷನ್. ನಿತ್ಯ ಶರತ್ ಇಬ್ಬರಿಗೂ ಆಕ್ಸಿಡೆಂಟ್ ಆಗೋಯ್ತು ಅಂದ್ಕೊಂಡ್ರಾ? ಮುಂದಿನ ಚಾಪ್ಟರ್ ಅಪ್ಲೋಡ್ ಮಾಡೋ ತನಕ ನಿಮ್ಮ ಕುತೂಹಲ ಜಾಸ್ತಿ ಆಗಲಿ ಅಂತ ಸಣ್ಣ ಡೋಸ್ ಕೊಟ್ಟೆ ಅಷ್ಟೆ. ಹಾಗೇನೂ ಆಗಿಲ್ಲ, ಮುಂದೆ ಕತೆ ಕೇಳಿ. ನಿತ್ಯ ಹಾಗೆ ಕುಳಿತಿರೋದು ನೋಡಿ ಟೆಂಪೋ ಕಡೆ ನೋಡ್ತಾ ಸಿಚುಯೇಷನ್ ಬೇರೆ ಕಡೆ ತಿರುಗಿದ್ರಲ್ಲಿತ್ತು. ಶರತ್ ಮುಂಜಾಗ್ರತೆಯಿಂದ ಸಡನ್ಲಿ ಸ್ಟೇರಿಂಗ್ ಹಿಡಿದು ಟೆಂಪೋಗೆ ಗುದ್ದೋದು ತಪ್ಪಿಸಿ ಹ್ಯಾಂಡ್ ಬ್ರೇಕ್ ಹಾಕಿದ್ದ. ಆ ಟೆಂಪೋ ಆಯಾ ತಪ್ಪಿ ಮರಕ್ಕೆ ಹೋಗಿ ಡಮಾರ್ ಅಂತ ಗುದ್ದಿತ್ತು. ಅದರಿಂದ ನಿತ್ಯ ಫುಲ್ ಗಾಬರಿಯಾಗಿದ್ಲು. ನಿಧಾನವಾಗಿ ಕಣ್ ತೆರೆದು ಸುತ್ತ ನೋಡ್ತಾ ಶರತ್ನ ನೋಡಿದ್ಲು. ಶರತ್ ಅವಳ ಅವಸ್ಥೆ ನೋಡಿ ಪಕ ಪಕ ಅಂತ ನಗ್ತಾ ಕೂತಿದ್ದ. ನಿತ್ಯ ಅವನು ನಗೋದು ನೋಡಿ ಎಲ್ಲ ನಿಮ್ಮಿಂದಾನೆ ಅಂತ ಅವನಿಗೆ ಎರಡು ಕೈಯಿಂದ ಪೆಟ್ಟು ಕೊಡ್ತಾ ಇದ್ಲು. ಶರತ್ ನಗ್ತಲೇ ಅವಳ ಕೈ ಹಿಡಿದು, ಅಯ್ಯೋ ಈ ರಾಕ್ಷಸಿ, ನಾನೇನೇ ಮಾಡಿದೆ? ಬ್ರೇಕ್ ಹಾಕು ಅಂತ ಹೇಳ್ತಾನೆ ಇದ್ದೆ ತಾನೇ. ನೀನು ನೋಡಿದ್ರೆ ಸ್ಟೇರಿಂಗ್ ಬಿಟ್ಟು ಕಿವಿ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಕಾರ್ ಸ್ಟಾಪ್ ಆಗುತ್ತಾ ಹೇಳು? ನಾನು ಹ್ಯಾಂಡ್ ಬ್ರೇಕ್ ಹಾಕಿದ್ದಕ್ಕೆ ಸರಿ ಹೋಯಿತು, ಸ್ವಲ್ಪ ಯಾಮಾರಿದ್ರು ಹೊಗೆ ಹಾಕಿಸ್ಬಿಡ್ತಿದ್ಯಲ್ಲಮ್ಮ ಅಂತ ನಗ್ತಾನೆ. ನಿತ್ಯ ಅವನು ಆಡ್ಕೊಳ್ಳೋದು ನೋಡಿ, ನಗಬೇಡ್ರಿ, ಇದೆಲ್ಲ ಆಗಿದ್ದೆ ನಿಮ್ಮಿಂದ. ನಂಗೆ ಡ್ರೈವ್ ಮಾಡೋಕ್ಕೆ ಬರಲ್ಲ ಅಂತ ನಾನು ಹೇಳಿದ್ರು ನನ್ನ ಮಾತು ಕೇಳ್ದಿರ ನೀವು ಫೋರ್ಸ್ ಮಾಡಿ ಡ್ರೈವ್ ಮಾಡು ಅಂದರೆ ನಾನೇನು ಮಾಡಲಿ ಅಂತಾಳೆ. ಶರತ್ ಕೈ ಮುಗಿದು, ಅಮ್ಮ ತಾಯಿ, ಇನ್ಯಾವತ್ತೂ ಲೈಫಲ್ಲಿ ನಿನ್ನ ಮಾತ್ರ ಡ್ರೈವ್ ಮಾಡು ಅಂತ ಹೇಳಲ್ಲ ನನಗೆ. ಇನ್ನೇನೇನೋ ಆಸೆಗಳಿವೆ ಲೈಫಲ್ಲಿ, ಕೆಳಗಡೆ ಇಳಿ ಅಂತ ನಗ್ತಾನೆ. ಇಬ್ಬರು ಪ್ಲೇಸ್ ಚೇಂಜ್ ಮಾಡಿ ವಾಟರ್ ಫಾಲ್ಸ್ಗೆ ಹೋದರು. ಅಲ್ಲಿ ವೆರೈಟೀಸ್ ಆಫ್ ಗೇಮ್ಸ್ ಇತ್ತು. ಅವರಿಬ್ಬರು ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಖುಷಿಯಾಗಿದ್ದರು. ಇಬ್ಬರೂ ಸೇರಿ ರೈನ್ ಡ್ಯಾನ್ಸ್ ಮಾಡ್ತಾ ಒಬ್ರನ್ನೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಸುತ್ತಮುತ್ತ ಇರೋ ಕಪಲ್ಸ್ನ ಮರೆತು ತಾವಿಬ್ಬರೇ ಇರೋ ಹಾಗೆ ಫೀಲ್ ಮಾಡ್ತಾ ಗಟ್ಟಿಯಾಗಿ ತಪ್ಕೊಂಡ್ರು. ಲಿಪ್ ಲಾಕ್ ಮಾಡೋಕ್ಕೆ ಮುಂದಾದರು. ನಿತ್ಯ ಶರತ್ನ ತೋಳಲ್ಲೇ ಇದ್ಲು. ಇನ್ನೇನು ಲಿಪ್ ಲಾಕ್ ಮಾಡೋ ಅಷ್ಟರಲ್ಲಿ ನಿತ್ಯ ಅವನ ಹಿಂದೆ ಏನೋ ನೋಡ್ದ ಹಾಗೆ ಬೆಚ್ಚಿ ಬಿದ್ದು ಅವನಿಂದ 2 ಹೆಜ್ಜೆ ಹಿಂದೆ ಸರಿದು ದೂರ ನಿಂತಳು. ಶರತ್ ಶಾಕ್ನಲ್ಲಿ, ಪಾರಿಜಾತ ಏನಾಯಿತು, ಯಾಕೆ ಹಾಗೆ ಬೆಚ್ಚಿ ಬಿದ್ದೆ ಅಂದ. ನಿತ್ಯ ಗಾಬರಿಯಲ್ಲಿ ಅವನ ಹಿಂದೆ ಕೈ ತೋರಿಸ್ತಾ ನೋಡಿದ್ಲು. ಶರತ್ ಕೂಡ ಹಿಂದೆ ತಿರುಗಿ ನೋಡ್ದ. ಅಲ್ಲಿ ಯಾರೂ ಇಲ್ಲ. ಏನು ಪಾರಿಜಾತ ಅಂದ. ನಿತ್ಯ, ಸರ್ ಅದು ಬನ್ನಿ ಇಲ್ಲಿಂದ ಹೊರಡೋಣ ಅಂತ ಅವನ ಕೈ ಹಿಡಿದು ಬೇರೆ ಕಡೆ ಕರ್ಕೊಂಡು ಹೊರಟ್ಲು. ಶರತ್, ಪಾರಿಜಾತ ಏನಾಗಿದೆ ನಿನಗೆ? ಇದ್ದಕ್ಕಿದ್ದ ಹಾಗೆ ಏನಾಯಿತು ಹೇಳು ಅಂದ. ನಿತ್ಯ ಸುತ್ತ ನೋಡ್ತಾ ತನ್ನ ಮನಸ್ಸಲ್ಲೇ, ಇದು ನಿಜವಾಗಿಯೂ ನನ್ನ ಭ್ರಮೇನಾ, ಇಲ್ಲ ನಾನು ನೋಡಿದ ನಿಜಾನಾ, ಇವ್ರಿಗೆ ಹೇಳಿದ್ರೆ ನಂಬ್ತಾರಾ ಅಂದ್ಕೊಂಡು, ಸರ್ ಅದು ನಾನು ಲಾವಣ್ಯನ ನೋಡಿದೆ ಅಂದ್ಲು. ಶರತ್ ಅವಳ ಮಾತು ಕೇಳಿ ನಗೋದಕ್ಕೆ ಶುರು ಮಾಡ್ದ. ಲಾವಣ್ಯ ಇಲ್ಲ, ಏನು ಜೋಕ ಪಾರಿಜಾತ, ನಾವಿರೋದು ಶುಂಠಿಕೊಪ್ಪದಲ್ಲಿ ಅನ್ನೋದಾದರೂ ನೆನಪಿದ್ಯಾ ನಿನಗೆ? ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ ಹೇಳು? ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅಂದ. ನಿತ್ಯ ಅವ್ನು ನಗೋದು ನೋಡಿ, ಸರ್ ಪ್ಲೀಸ್, ಐ ಆಮ್ ಸೀರಿಯಸ್, ನಿಜವಾಗ್ಲೂ ನಾನು ಲಾವಣ್ಯನ ನೋಡಿದೆ ಸರ್, ನನ್ನ ಮಾತನ್ನು ನಂಬಲ್ವಾ ಅಂದ್ಲು. ಶರತ್, ಓಕೆ ಪಾರಿಜಾತ, ಅವಳು ಇಲ್ಲಿಗೆ ಬಂದಿಲ್ಲ ಅಂತ ನಾನು ಹೇಳಿದ್ರು ನೀನು ನಂಬೋಕೆ ರೆಡಿ ಇಲ್ಲ ಅಂತ ನಿನ್ನ ವಾದ ಮಾಡೋದ್ರಲ್ಲೇ ಗೊತ್ತಾಗ್ತಾ ಇದೆ. ಅದಕ್ಕೆ ನಿನ್ನ ಮುಂದೆನೇ ಪ್ರೂವ್ ಮಾಡಿದರೆ ಅದು ನಿನ್ನ ಭ್ರಮೆ ಅಂತ ಒಪ್ಕೋತೀಯಾ ಅಂದ. ನಿತ್ಯ ಏನೂ ಮಾತಾಡದೆ ಅವನ್ನೇ ನೋಡಿದ್ಲು. ಶರತ್, ಇರು ಬಂದೆ ಅಂತ ತನ್ನ ಫೋನ್ ತೊಗೊಂಡು ಬಂದು ಲಾವಣ್ಯ ತಾಯಿ ಪದ್ಮಾಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ ಹಾಕ್ದ. ಅವರು ರಿಸೀವ್ ಮಾಡಿ, ಹಲೋ ಹೇಳಪ್ಪ. ಶರತ್, ಹೇಗಿದ್ದೀರಾ? ನಿತ್ಯ ಹೇಗಿದ್ದಾಳೆ ಅಂದರು. ಶರತ್, ಹಾಂ ನಾವು ಆರಾಮಾಗಿದ್ದೀವಿ, ಬಟ್ ಲಾವಣ್ಯ ಅಂತ ರಾಗ ಹೇಳ್ದ. ಪದ್ಮ, ಎಂಥ ಒಳ್ಳೆ ಮನಸ್ಸಪ್ಪ ನಿಮ್ಮದು, ಅವಳು ನಿಮ್ಮನ್ನು ನಿಮ್ಮ ಪ್ರೀತಿಯಿಂದ ದೂರ ಮಾಡಿ ನಿತ್ಯಾಗ ಅಷ್ಟೆಲ್ಲ ಗೋಳಾಡಿಸಿದ್ರು, ಅದನ್ನೆಲ್ಲ ಮರೆತು ಅವಳ ಬಗ್ಗೆ ವಿಚಾರಿಸ್ತಾ ಇದ್ದೀರಾ.
ಆದರೆ ಅವಳು ಅದೇ ಮದುವೆ ಮಂಟಪದಿಂದ ಬಂದವಳು ರೂಮ್ ಬಿಟ್ಟು ಹೊರಗೇ ಬರ್ತಾ ಇಲ್ಲ. ನನ್ನ ಜೊತೆ ಇರಲಿ, ಅವ್ರ ಅಪ್ಪನ ಜೊತೆನೂ ಸರಿಯಾಗಿ ಮಾತಾಡ್ತಾ ಇಲ್ಲ, ಅವಳೇ ಸರಿ ಹೋಗ್ತಾಳೆ ಅಂತ ನಾವು ಸುಮ್ಮನೆ ಇದ್ದೀವಿ ಅಂದರು ಶರತ್. ಹಾಗಾದರೆ ಲಾವಣ್ಯ ಮನೇಲಿ ಇದ್ದಾಳಾ ಅಂತ ಕನ್ಫರ್ಮ್ ಮಾಡ್ಕೊಂಡ ಪದ್ಮ. ಹೌದಪ್ಪ, ಸರಿ, ನಮ್ಮ ಮನೆಯವ್ರು ಬಂದರು, ನಾನು ಫೋನ್ ಇಡ್ತೀನಿ ಅಂತ ಕಾಲ್ ಕಟ್ ಮಾಡಿದ್ರು. ನಿತ್ಯ ಅವ್ರು ಹೇಳಿದ್ದೆಲ್ಲ ಕೇಳಿ ಮನಸ್ಸಲ್ಲಿ ಹಾಗಾದರೆ ನಾನು ನೋಡಿದ್ದು ಸುಳ್ಳ ಅಂದ್ಕೊಂಡು ಶರತ್ನ ನೋಡಿದ್ಲು. ಶರತ್ ಅವಳನ್ನು ನೋಡಿ, ಇವಾಗ ಏನು ಹೇಳ್ತೀಯ ಪಾರಿಜಾತ, ಈಗಲೂ ವಾದ ಮಾಡ್ತೀಯಾ ಅಂದ. ನಿತ್ಯ ಏನು ಹೇಳಲಿ ಅಂತ ಅಲ್ಲೇ ಇದ್ದ ಒಂದು ಬೆಂಚ್ ಮೇಲೆ ಕೂತ್ಕೊಂಡು, ನನಗೆ ಸ್ವೀಟ್ ಕಾಟನ್ ಕ್ಯಾಂಡಿ ಬೇಕು, ಹೋಗಿ ತೊಗೊಂಡು ಬನ್ನಿ ಅಂದ್ಲು. ಶರತ್ ನೀನು ಬದಲಾಗಲ್ಲ ಬಿಡು ಅಂತ ನಗ್ತಾ ಸರಿ 2 ಮಿನಿಟ್ಸ್ ಅಂದ್ಕೊಂಡು ಸ್ವೀಟ್ ಕಾಟನ್ ಕ್ಯಾಂಡಿ ತರೋಕೆ ಹೋದ. ನಿತ್ಯ ಇದೇನಾಗ್ತಿದೆ ನನಗೆ, ನಿಜವಾಗ್ಲೂ ಇದು ನನ್ನ ಭ್ರಮೇನಾ, ನನ್ನ ಕಣ್ಣು ನನಗೆ ಮೋಸ ಮಾಡುತ್ತಾ, ಇಷ್ಟಕ್ಕೂ ಪದ್ಮಾ ಆಂಟಿ ಯಾಕೆ ಸುಳ್ಳು ಹೇಳ್ತಾರೆ? ಶರತ್ ಸರ್ ಹೇಳ್ದಾಗೆ ಲಾವಣ್ಯ ಇಲ್ಲಿಗೆ ಹೇಗೆ ಬರೋಕ್ಕೆ ಸಾಧ್ಯ? ಖಂಡಿತ ಇದು ನನ್ನ ಭ್ರಮೆನೇ. ಇನ್ಮೇಲೆ ಈ ರೀತಿ ಹೆದರ್ಕೊಂಡು ನನ್ನ ಕಲಾವಿದನಿಗೆ ಬೇಜಾರು ಮಾಡಬಾರ್ದು ಅಂದ್ಕೊಂಡು ಕೂತಿದ್ಲು. ಅಷ್ಟರಲ್ಲಿ ಶರತ್ ಕಾಟನ್ ಕ್ಯಾಂಡಿ ತೊಗೊಂಡು ಬಂದು ಅವಳ ಕೈಗೆ ಕೊಟ್ಟು ಪಕ್ಕದಲ್ಲಿ ಕೂತ್ಕೊಂಡ. ನಿತ್ಯ ಅದನ್ನು ತಿಂತ ಅವನಿಗೂ ತಿನ್ನಿಸ್ತಾ, ನಾನು ನಿಮಗೇನೋ ಹೇಳಲಾ ಅಂದ್ಲು. ಶರತ್ ತಿಂತ ಮತ್ತೆ ಅದೇ ರಾಗ ಅಂದ್ಕೊಂಡು ಅಂತಷ್ಟೇ ಅಂದ. ನಿತ್ಯ ಅಂದರೆ ಅದೇನು ಅಂತ ಕೇಳಬೇಕು ಅನಿಸ್ತಾ ಇಲ್ವಾ ಅಂತ ಕೋಪದಲ್ಲಿ ಅಂದ್ಲು. ಶರತ್ ಮತ್ತೆ ಯಾರನ್ನು ನೋಡಿದೆ ಅಂತ್ಯ ಅಂತ ಗೊತ್ತು, ಹೇಳು ಅಂದ. ನಿತ್ಯ ಅಂದರೆ ನಮ್ಮಿಂದ ಅಷ್ಟೊಂದು ಬೇಜಾರಾಗಿದೆಯಾ ಅಂತ ಅವನ ಕೈಯಲ್ಲಿದ್ದ ಕ್ಯಾಂಡಿನ ತಾನು ತಿನ್ನಿಸ್ಕೊಂಡು ತನ್ನ ಕೈಯಲ್ಲಿದ್ದಿದ್ದು ಅವನಿಗೆ ಕೊಟ್ಲು. ಶರತ್ ಅವಳು ಕೊಟ್ಟ ಕ್ಯಾಂಡಿನೂ ಅವಳಿಗೆ ತಿನ್ನಿಸ್ತಾ, ಬೇಜಾರೇನಿಲ್ಲ, ಅದೇನು ಹೇಳಬೇಕು ಹೇಳು ಪಾರಿಜಾತ ಅಂದ. ನಿತ್ಯ ಅವನನ್ನು ಗಟ್ಟಿಯಾಗಿ ತಪ್ಕೊಂಡು, ಐ ಲವ್ ಯು ಸರ್, ಐ ಲವ್ ಯು ಸೋ ಮಚ್, ನಮ್ಮಿಬ್ಬರ ಮಧ್ಯೆ ಯಾರೂ ಬರಬಾರ್ದು, ನಾನು ಯಾವಾಗಲೂ ನಿಮ್ಮ ಜೊತೆ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಮೇ ಬಿ ಅದು ಅತಿಯಾಗಿಬಿಟ್ಟಿದೆ ಅನಿಸುತ್ತೆ, ಅದಕ್ಕೆ ನಂಗೆ ಏನೇನೋ ಅನ್ನಿಸ್ತಾ ಇರೋದು, ಅದಕ್ಕೆಲ್ಲ ಸೋ ಸಾರಿ ಅಂದ್ಲು. ಶರತ್ ಓಹೋ, ಯಾವಾಗಲೂ ಹೀಗೆ ಇರ್ತೀಯಾ, ಒಂದು ವೇಳೆ ನಾನು ನಿನ್ನ ಬಿಟ್ಟು ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಕೊಂಡ್ರೆ ಏನು ಮಾಡ್ತೀಯಾ ಅಂದ. ನಿತ್ಯ ಅವನ್ನ ಬಿಟ್ಟು ಹಾಗೆಲ್ಲ ಹೇಳಬೇಡಿ ಸರ್, ನೀವು ನನ್ನೋರು, ನನಗೆ ಮಾತ್ರ ಸ್ವಂತ. ನಿಮಗೆ ಇನ್ನೊಂದು ವಿಚಾರ ಗೊತ್ತಾ, ಮೇಲೆ ಅಶ್ವಿನಿ ದೇವತೆಗಳಿರ್ತಾರಂತೆ, ನಾವೇನು ಹೇಳಿದ್ರು ಕೇಳಿದ್ರು ಅಸ್ತು ಅಸ್ತು ಅಂತ ಇರ್ತಾರಂತೆ, ಗೊತ್ತಾ ಅಂದ್ಲು. ಶರತ್ ಓಹೋ ಹಾಗಾದರೆ ನಾನು ಕೇಳ್ಕೊತೀನಿ ಬಿಡು, ನಾವು ಯಾವಾಗಲೂ ಹೀಗೆ ಖುಷಿಯಾಗಿ ಪ್ರೀತಿಯಿಂದ ಜೊತೆಗಿರಬೇಕು ಅಂತ, ಹಾಗೆ ಇವಳು ಹಾಗೆ ಇರೋ ಒಂದು ಪುಟ್ಟ ರಾಕ್ಷಸಿ ಬೇಗ ಬರಲಿ ಅಂತ, ಓಕೆನಾ ಅಂದ. ನಿತ್ಯ ಖುಷಿಯಿಂದ ಓಹೋ, ನಿಮ್ಮ ಇಚ್ಛೆಯಂತೆ ಆಗಲಿ ಪತಿ ದೇವರೇ ಅಂದ್ಲು. ಶರತ್ ಅವಳು ಖುಷಿ ನೋಡಿ ತಾನೂ ಕೂಡ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡು, ನೀನು ಹೀಗೆ ನಗ್ತಾ ಖುಷಿಯಾಗಿರಬೇಕು ರಾಕ್ಷಸಿ ಅಂತ ಹಣೆಗೆ ಮುತ್ತಿಟ್ಟು ಅಲ್ಲೇ ಒಂದಷ್ಟು ಮಾತಾಡ್ತಾ ಇದ್ರು. ಈ ಕಡೆ MLA ರುದ್ರಪ್ರಸಾದ್ ಪದ್ಮಾ ಪದ್ಮಾ ಅಂತ ಜೋರಾಗಿ ಕೂಗ್ತಾ ಮನೆ ಒಳಗಡೆ ಬಂದ. ಪದ್ಮ ಅಡುಗೆ ಮನೆಯಿಂದ ಹೊರಗೆ ಬಂದು, ಏನ್ರಿ ಯಾಕೆ ಹಾಕಿ ಕೂಗ್ತಾ ಇದ್ದೀರಾ, ನಾನು ಇಲ್ಲೇ ಇದ್ದೀನಿ, ಅದೇನು ಹೇಳಿ ಅಂದ್ಲು. MLA ರುದ್ರಪ್ರಸಾದ್, ಏಯ್ ಪದ್ಮಾ, ಇವತ್ತು ನಿನಗೆ ಏನೇನು ವೆರೈಟೀಸ್ ಅಡುಗೆ ಮಾಡೋಕ್ಕೆ ಬರುತ್ತೆ ಅದೆಲ್ಲ ಮಾಡು, ಅದರಲ್ಲೂ ನಾನ್ ವೆಜ್ ಅಡುಗೆ ಜಾಸ್ತಿ ಮಾಡು ಅಂತ ತುಂಬ ಎಕ್ಸೈಟ್ ಆಗ್ತಾ ಇದ್ರು. ಪದ್ಮ ಅವನ ಸಂಭ್ರಮ ನೋಡಿ, ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂದರು. ಅದಕ್ಕೆ MLA ರುದ್ರಪ್ರಸಾದ್, ಹೇಯ್ ಪದ್ಮ, ಇವತ್ತು ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ ಗೊತ್ತಾ ಅಂದ. ಪದ್ಮ ಯಾರು ಬರ್ತಾರೆ ಅಂದ್ಲು. MLA ಯಾರು ಅಂದರೆ ಲಾವಣ್ಯನ ಹೆತ್ತ ತಾಯಿ, ಲಾವಣ್ಯನ ನೋಡೋಕೆ ಬರ್ತಾ ಇದ್ದಾರೆ ಅಂತ ಖುಷಿಯಲ್ಲೇ ಹೇಳ್ದ. ಪದ್ಮಗೆ ಸಿಡ್ಲೇ ಬಡ್ದಂತಾಯಿತು. ಸಾಕು ಮಗಳೇ, ಆದರೂ ಅವಳಿಗೆ ಕೊಟ್ಟ ಪ್ರೀತಿ ಹೆತ್ತವಳಿಗಿಂತನೂ ಹೆಚ್ಚಾಗಿಯೇ ಇತ್ತು. ಒಂದು ದಿನಕ್ಕೂ ಲಾವಣ್ಯಗೆ ನೋವಾಗದ ಹಾಗೆ ಸಾಕಿರೋ ಅವರು ಈಗ ಏಕಾಏಕಿ ಅವಳನ್ನು ನೋಡೋಕೆ ಬರ್ತಾ ಇರೋದು ಅವ್ರ ಪಾಲಿಗೆ ನೋವಿನ ವಿಚಾರನೇ ಸರಿ. ಗಾಬರಿಯಲ್ಲಿ, ಏನು ಲಾವಣ್ಯ ತಾಯಿನ, ಯಾರದು, ಲಾವಣ್ಯಕ್ಕೆ ತಾಯಿ ಇದ್ದಾರಾ ಅಂತ ತೊದಲ್ತಾ ಕೇಳಿದ್ಲು. MLA ರುದ್ರಪ್ರಸಾದ್ ಸೈಲೆಂಟಾಗಿ, ಹೌದು ಪದ್ಮ, ನನಗೆ ಕ್ಷಮಿಸು, ನಿನ್ನಿಂದ ಸತ್ಯ ಮುಚ್ಚಿಟ್ಬಿಟ್ಟೆ, ಲಾವಣ್ಯ ಅನಾಥ ಮಗು ಅಲ್ಲ, ಅವಳಮ್ಮ ಬದುಕಿದ್ದಾರೆ, ಇಷ್ಟು ದಿನ ಅವರು ನಮಗೋಸ್ಕರ ಅವಳನ್ನು ನಮ್ಮ ಹತ್ರ ಬಿಟ್ಟಿದ್ರು, ಇವತ್ತು ಅವಳನ್ನು ನೋಡೋ ಆಸೆಯಿಂದ ಬರ್ತಾ ಇದ್ದಾರೆ ಅಂದ. ಪದ್ಮ ಬರೀ ನೋಡೋಕೆ ಬರ್ತಾ ಇದ್ದಾರೋ ಅಥವಾ
ಅವ್ರ ಜೊತೆ ನಮ್ಮ ಲಾವಣ್ಯನ ಕರ್ಕೊಂಡು ಹೋಗ್ತಾರಾ ಅಂತ ನೋವಲ್ಲೇ ಕೇಳಿದ್ರು. ಎಮ್ ಎಲ್ ಎ ಅವರು ಕೂಡ ಬೇಸರದಲ್ಲಿ, ನಿನ್ನ ಸಂಕಟ ನನಗೂ ಅರ್ಥ ಆಗುತ್ತೆ ಪದ್ಮ, ಆದರೆ ಈಗ ಅವರು ಬಂದು ನನ್ನ ಮಗಳನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂದರು. ನಾವು ಕಳಿಸ್ಕೊಡ್ಬೇಕಾಗತ್ತೆ ಅಂದರು. ಕಥೆಯಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್. ಲಾವಣ್ಯ ಅಮ್ಮ ಬದುಕಿದಾರಾ? ಹಾಗಾದರೆ ಲಾವಣ್ಯ ಅನಾಥಳಲ್ವಾ? ಹಾಗಾದರೆ ಅವ್ರ ಅಮ್ಮ ಯಾರು? ಮನೆಗೆ ಬರ್ತಿರೋದು ಯಾರು? ಲಾವಣ್ಯನ ಕರ್ಕೊಂಡು ಹೋಗ್ತಾರಾ? ಇದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ.